ಕವಿತಾ ಡಿಸೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ನೇಕ್ಕೆ ಮೊದಲು ಬ್ಯಾಕ್ ಉಲ್ಟಾ ಇಟ್ಕೊಂಡು ಮೆಜರ್ಮೆಂಟ್ ತೊಗೋಬೇಕು. ಯಾವತ್ತು ಎಷ್ಟಿದೆ 13 ಇದೆ, ಬ್ಯಾಕ್ 13 ಇದೆ, ಫ್ರಂಟು ನಾನು 15 ಇಟ್ಕೊತಿದ್ದೇನೆ. ಮತ್ತು ಇದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ 9 ಇದೆ, ಪ್ಲಸ್ ನಾನು 11 ತೊಗೊತಿದ್ದೇನೆ, 2 ಎಕ್ಸ್ಟ್ರಾ. ಓಕೆ, ಈಗ ಮಾರ್ಕ್ ಹಾಕೊಳ್ಳೋಣ. ಓಕೆ, ಈಗ ಕೊರಳಿನ ಸುತ್ತಳತೆ ಎಷ್ಟಿದೆ 2.5 ಇದೆ, 2.5 ಇಟ್ಕೊತಿದ್ದೇನೆ. ಮತ್ತು ಇದು ಶೋಲ್ಡ್ರು ಎಷ್ಟಿದೆ 2 ಇದೆ, ನಾನು 3 ಇಟ್ಕೊತಿದ್ದೇನೆ. 2 ಅಂದರೆ 2 ಇದ್ದರೆ 2.5 ಇಟ್ಕೋಬೋದು. ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟು ಅರ್ಧ ಇಂಚು ಜಾಸ್ತಿ ಇಟ್ಕೋಬೇಕು. ಹಾರ್ಮೋಲ್ ಸೈಡ್ ಎಷ್ಟಿದೆ 5 ಇದೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೇಗೆ ಮೆಜರ್ಮೆಂಟ್ ತಗೊಂಡು ಈ ರೀತಿ ಇಟ್ಕೊಂಡು ನೋಡಿದರೆ ಗೊತ್ತಾಗುತ್ತೆ ಎಷ್ಟಿದೆ. 5 ಇದೆ, 5 ಇಟ್ಕೊತಿದ್ದೇನೆ. ಮತ್ತು ಕೊರಳಿನ ಉದ್ದ ಎಷ್ಟಿದೆ 6.5 ಇದೆ. 6.5 ಅಂದರೆ 6.5 ತೊಗೊತಿದ್ದೇನೆ. ನಿಮಗೆ ಡೀಪು ಜಾಸ್ತಿ ಬೇಕಂದರೆ ಅರ್ಧ ಇಂಚು ಜಾಸ್ತಿ ಮಾಡ್ಕೋಬೋದು, ಇಲ್ಲ ನಮಗೆ ಕರೆಕ್ಟಾಗಿದೆ ಅಂದರೆ ಅಷ್ಟೇ ಇಟ್ಕೋಬೋದು. ಹಾರ್ಮೋಲ್ ಸೈಡು 5 ಇಟ್ಕೊಂಡಿದ್ದೇನೆ. ಇದು ಫ್ರಂಟಿಂದ ಮೆಜರ್ಮೆಂಟು. ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು ಇಟ್ಕೊಂಡು ಹೀಗೆ ರೌಂಡ್ ಶೇಪ್ ತಗೋಬೇಕು. ಇಲ್ಲಿ 1 ಇಂಚ್ ಇಟ್ಕೋಬೇಕು, ಇಟ್ಕೊಂಡು ಇದು ರೌಂಡ್ ಶೇಪ್ ತಗೋಬೇಕು. ಈಗ ಕ್ರಾಸ್ ಬೆಲ್ಟ್ ಎಷ್ಟಿದೆ 3.5 ಇದೆ. 3 ಇದ್ದರೆ 3.5 ಅರ್ಧ ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ. 3 ಇದ್ದರೆ 3.5 ಅರ್ಧ ಇಂಚು ಜಾಸ್ತಿ ಇಟ್ಕೊಂಡು ಹೋಗಬೇಕು. ಇಲ್ಲಿ 3 ತೊಗೊತಿದ್ದೇನೆ. ಮತ್ತು ಈಗ ಕಟ್ ಮಾಡ್ಕೊಳ್ಳೋಣ. ಫ್ರಂಟು ಈಗ ಕ್ರಾಸ್ ಬೆಲ್ಟು ಮತ್ತು ಕೊರಳಿನ ಸುತ್ತ. ಓಕೆ, ಇದು ಫ್ರಂಟು ಮತ್ತು ಕ್ರಾಸ್ ಬೆಲ್ಟ್ ಆಯಿತು. ಈಗ ಬ್ಯಾಕ್ ನೋಡೋಣ. ಈಗ ಫ್ರಂಟು 15 ತೊಗೊಂಡಿದ್ದೀವಲ್ಲ, ಬ್ಯಾಕ್ 1 ಇಂಚು ಕಡಿಮೆ 14 ಇಟ್ಕೊತಿದ್ದೇನೆ. ಮತ್ತು ಉದ್ದ 11. ಕೊರಳಿನ ಸುತ್ತಳತೆ 2.5, ಶೋಲ್ಡರು 3, ಬ್ಯಾಕು ಮೆಜರ್ಮೆಂಟು ಡೀಪು ಎಷ್ಟಿದೆ
ಅದರ ಡೀಪ್ ಇಟ್ಕೋಬೇಕು ಅಷ್ಟೇ. ಎಷ್ಟಿದೆ ಡೀಪು? 8 ಅಂದರೆ ನಾವು 8 ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬಹುದು ಡೀಪು. ನಾನು 9 ಇಟ್ಕೊತಿದ್ದೇನೆ. ಇಲ್ಲಿ 1 ಇಂಚು, ಓಕೆ. ಹಾರ್ಮೋಲ್ ಸೈಡು 5 ಇದೆ ಅಂತಿದ್ದಲ್ಲ, ಫ್ರಂಟು ಈಗ 5 ಇಟ್ಕೊತಿದ್ದೇನೆ. ಓಕೆ, ಫ್ರಂಟು 1 ಇಂಚ್ ಇಟ್ಕೊಂಡು ಇದು 2 ಇಂಚ್ ಇಟ್ಕೋಬೇಕು ಬ್ಯಾಕು. ಈಗ ಕಟ್ ಮಾಡೋಣ. ನಮಗೆ ಬ್ಯಾಕ್ ಡೀಪ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. 8, 9 ಅಥವಾ 10 ಇಟ್ಕೋಬೋದು. ಓಕೆ, ಇದು ಬ್ಯಾಕ್ ಆಯಿತು. ಈಗ ಹಾರ್ಮೋನ್, ಈಗ ತೋಳಿನ ಮೆಜರ್ಮೆಂಟ್ ಹಾಕೋಣ. ಅಷ್ಟೇ ಸಾಕು. ತೋಳು ಎಷ್ಟಿದೆ ಸೆಂಟಿಮೀಟ್ರ್ ಅಂದರೆ 6 ಇದೆ. 6 ಅಂದರೆ 5.5 ಇದ್ದರೆ ಅರ್ಧ ಇಂಚು ಫೋಲ್ಡಿಂಗಿಗೆ ಇಲ್ಲಿ ಹೋಗುತ್ತೆ. ಎಷ್ಟು 5.5 ಅಂದರೆ 6 ಇಟ್ಕೊತಿದ್ದೇನೆ. 6 ಮತ್ತು ಉದ್ದ ಎಷ್ಟಿದೆ? ಇಲ್ಲಿಂದ ಇಲ್ಲಿ ನಾವು ಲಾಸ್ಟ್ ಸ್ಟಿಚ್ ಹಾಕಿರ್ತೀವಿ ಅಲ್ವಾ, ಅಲ್ಲಿಂದ ಇದು ಮಾಡ್ಕೋಬೇಕು. ಎಷ್ಟಿದೆ? 8 ಇದೆ. ಇಲ್ಲಿಂದ 8. ಓಕೆ, ಅಲ್ಲಿಂದ 2.5 ಇಂಚು ಜಾಸ್ತಿ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕಾಗುತ್ತಲ್ವ, 2.5 ಇಡ್ತೀನಿ. ಇಲ್ಲಿ ಕ್ರಾಸ್ ಆಗಿ ತಗೊಳ್ಳೋಣ. ಇದು ಕ್ರಾಸ್ ಇದಾಗುತ್ತೆ. ಮತ್ತು ಇದು ಫ್ರಂಟಿಂದಲೂ ಮುಂಭಾಗ ಮತ್ತು ಹಿಂಭಾಗ ಅಂತ ಕರಿತೀವಲ್ಲ, ಅದನ್ನು ಹೀಗೆ ಕಟ್ ಮಾಡ್ಕೋಬೇಕು. ಇಲ್ಲೇ ಮಾರ್ಕ್ ಹಾಕ್ತಿದ್ದೇನೆ. ಈಗ ಕಟ್ ಮಾಡ್ಕೊಳ್ಳೋಣ. ಪದರ ತಗೊಂಡು ಇದು ಸ್ಲೀವು, ಬ್ಯಾಕು, ಫ್ರಂಟು ಮತ್ತು ಸ್ಲೀವು, ಕ್ರಾಸ್ ಬೆಲ್ಟ್. ಇವತ್ತಿನ ಪೇಪರ್ ಕಟ್ಟಿಂಗ್ ಇಷ್ಟೇ. ಬ್ಯಾಕು, ಫ್ರಂಟು, ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್. ಇವತ್ತಿನ ಪೇಪರ್ ಕಟ್ಟಿಂಗ್ ಇಷ್ಟು ಮುಗೀತು. ನಾಳೆ ಮುಂದಿನ ವಿಡಿಯೋದಲ್ಲಿ ಅರ್ಬಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಹೇಳ್ಕೊಡ್ತೀನಿ.